ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಭಾವಿ ಶಿಕ್ಷಕರು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಲ್ವಾ, ಸೊ ಭಾವಿ ಶಿಕ್ಷಕರಿಗೆ ಸ್ವಾಗತ ಅಂತ ಹೇಳ್ತಾ, ನೋಡಿ ಇಲ್ಲಿ ನಾವು ರಸಾಯನಶಾಸ್ತ್ರದ ಕೆಲವು ಮೂಲ ಪರಿಕಲ್ಪನೆಗಳು ಅಂತ ಹೇಳಿ ಈ ಹಿಂದೆ ಒಂದು ವಿಡಿಯೋ ಈಗ ಆಲ್ರೆಡಿ ಅಪ್ಲೋಡ್ ಆಗಿದೆ, ಹೌದಲ್ವಾ? ಅದು ತಮಿಳುನಾಡು NCERT ಆಗಿರೋದ್ರಿಂದ ಸೊ ನಮ್ಗೆ ಬೇಡ. ಓಕೆ, ನಾವು ನಮ್ಮ ಕರ್ನಾಟಕ ಸ್ಟೇಟ್ ಸಿಲೆಬಸ್ ಅನ್ನೇ ನಾವು ಏನ್ ಮಾಡ್ಬೇಕು, ಓದ್ಬೇಕಾಗಿರೋ ಕಾರಣ ಸೊ ನಾವು ಕರ್ನಾಟಕ ಸ್ಟೇಟ್ ಟೆಕ್ಸ್ಟ್ ಬುಕ್ ಇಂದಾನೆ ನಾನು ಆಯ್ಕೆ ಮಾಡ್ಕೊಂಡಿದೀನಿ. ಸೊ ಹಾಗಾಗಿ ದಿಸ್ ಇಸ್ ಎನಫ್ ಅಂತ ಹೇಳ್ಬೋದು. ಸೊ ಸಿಲೆಬಸ್ ಇಟ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದರಲ್ಲಿ ಇರುವಂತಹ ಫಸ್ಟ್ ಟಾಪಿಕ್ಗೆನೆ ರಸಾಯನಶಾಸ್ತ್ರದ ಕೆಲವು ಮೂಲ ಪರಿಕಲ್ಪನೆಗಳು. ನೋಡಿ, ಸದ್ಯಕ್ಕೆ ಇರುವಂತಹ TET ನ್ಯೂ ಸಿಲೆಬಸ್ ಅನ್ನ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದು ಒಂದು ನೀವು ಕಂಪ್ಲೀಟ್ ಮಾಡ್ಬಿಟ್ರೆ ಅದೇ HSTR, ಅದೇ GPSTR ಗೂ ಇದೆ. ಓಕೆ, ಸೊ ಹಾಗಾಗಿ ನೀವೇನು ತಲೆ ಕೆಡ್ಸ್ಕೊಳೋದ್ ಬೇಡ. ಇದು ನೀವು TET ಅಂದ್ರೆ ಹೊಸದಾಗಿ ಏನು 2024 ಅಲ್ಲಿ ಹೊಸ ಸಿಲೆಬಸ್ ಬಂತು TET ಅದು ಎಲ್ಲಾನು ಇದು ಕವರ್ ಆಗಿರುತ್ತೆ. ಜೊತೆಗೆ ಅದೇ ಸಿಲೆಬಸ್ ಅನ್ನೇ HSTR ಗೂ ಇರುವಂತದ್ದು. ಇನ್ನು HSTR GPSTR ಗೆ ಇನ್ನು ಕಮ್ಮಿ ಆಗುತ್ತೆ, ಕೆಲವೊಂದಷ್ಟು ಟಾಪಿಕ್ಸ್ ತೆಗ್ದಾಕಿದ್ದಾರೆ. ಓಕೆ, TET ಇದ್ದಷ್ಟು ಅದ್ರಲ್ಲಿಲ್ಲ. ಸೊ ಹಾಗಾಗಿ ಸೊ ಮೊದಲನೇದಾಗಿ ನಾವು ನೋಡ್ತಾ ಹೋಗೋಣ. ಮೊದಲನೇ ಟಾಪಿಕ್ ರಸಾಯನಶಾಸ್ತ್ರದ ಕೆಲವು ಮೂಲ ಪರಿಕಲ್ಪನೆಗಳು. ಹಾಗೆ ಒಬ್ರು ಕಮೆಂಟ್ ಮಾಡಿದ್ರು, ಮೇಡಮ್ ಇಂಗ್ಲಿಷ್ ಮೀಡಿಯಂ ಅಲ್ಲೂ ಮಾಡಿ ಅಂತ ಹೇಳಿ. ಥ್ಯಾಂಕ್ ಯು. ಸೊ ಇದು ಆದ ನಂತರ ನಾವು ಇಂಗ್ಲಿಷ್ ಮೀಡಿಯಂ ಅಲ್ಲೂ ಮಾಡೋಣ. ಅದ್ರ ಜೊತೆಗೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ MCQs ಕೂಡ ಸಾಲ್ವ್ ಮಾಡ್ತಾ ಹೋಗೋಣ ಚಾಪ್ಟರ್ ವೈಸ್. ಓಕೆ, ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂತ ಹೇಳ್ತಾ, ಮೊದಲನೇದಾಗಿ ಅಣುಗಳ ಮತ್ತು ಅವುಗಳ ರೂಪಾಂತರಗಳನ್ನ ಕುರಿತಾದ ವಿಜ್ಞಾನವೇ ರಸಾಯನಶಾಸ್ತ್ರ ಅಂತ ಹೇಳ್ತೀವಿ. ರಸಾಯನಶಾಸ್ತ್ರ ಅಂದ್ರೆ ಏನು? ನಾವಿಲ್ಲಿ ಆಟಮ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ, ಮೀನ್ಸ್ ಅಣುಗಳು ಮತ್ತೆ ಅವುಗಳ ರೂಪಾಂತರಗಳನ್ನ ಕುರಿತು ನಾವು ಸೈಂಟಿಫಿಕ್ ಆಗಿ ಸ್ಟಡಿ ಮಾಡ್ತೀವಲ್ಲ, ಅದನ್ನ ನಾವು ಕೆಮಿಸ್ಟ್ರಿ ಅಂತ ಹೇಳಿ ಕರಿತೀವಿ. ದಟ್ ಇಸ್ ರಸಾಯನಶಾಸ್ತ್ರ. ಅದು ನೂರಾರು ಧಾತುಗಳ ವಿಜ್ಞಾನ ಮಾತ್ರವಾಗಿರದೆ ಅವುಗಳಿಂದ ರಚಿತವಾದ ಅಪರಿಮಿತ ವಿಧದ ಅಣುಗಳ ವಿಜ್ಞಾನ ಕೂಡ ಆಗಿದೆ ಅಂತ ಹೇಳಿ ರೋಲ್ಡ್ ಹಾಫ್ಮನ್ ರವರು ಹೇಳ್ತಾರೆ ರಸಾಯನಶಾಸ್ತ್ರದ ಕುರಿತಾಗಿ. ಓಕೆ, ನೋಡಿ ಇವೆಲ್ಲ ನಿಮಗೆ ಏನನ್ಸುತ್ತೆ, ಇದೆಲ್ಲ ಬರುತ್ತೆ ನೋಡಿ. ನೀವ್ ಏನ್ ಪೇಯ್ಡ್ ಕ್ಲಾಸಸ್ಗೆ ಜಾಯಿನ್ ಆಗಿ ನೋಡ್ತೀರಾ ಅದ್ರಲ್ಲೂ ಕೂಡ ಇದೇ ಇರುತ್ತೆ, ಇದನ್ ಬಿಟ್ಟು ಬೇರೆ ಇರಲ್ಲ. ಬಟ್ ಇದನ್ನೆಲ್ಲ ಯಾಕೆ ನೀವು ನೋಡ್ಕೋಬೇಕು ಅಂತ ಹೇಳಿದ್ರೆ, ಇದನ್ನೆಲ್ಲ ಓದ್ಕೊಂಡಾಗ ನಿಮ್ಗೆ ಏನಾಗುತ್ತೆ, ವಿತ್ ಬೇಸಿಕ್ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಅಷ್ಟ್ ಬಿಟ್ರೆ ಇನ್ನೇನು ಇಲ್ಲ. ನೀವು ಡೈರೆಕ್ಟ್ ಆಗಿ ಪಾಯಿಂಟ್ಸ್ ಓದೋದಕ್ಕೂ ಇದನ್ನೆಲ್ಲ ಒಂಥರ ಕತೆ ಹಿಸ್ಟ್ರಿ ತರ ತಿಳ್ಕೊಂಡು ಆಮೇಲೆ ಮೇನ್ ಟಾಪಿಕ್ ಬರೋದಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತಲ್ವಾ. ಸೊ ಆತರ ಈಗ ರಸಾಯನಶಾಸ್ತ್ರವು ದ್ರವ್ಯದ ಸಂಯೋಜನೆ, ರಚನೆ ಮತ್ತು ಅವುಗಳ ಗುಣಧರ್ಮಗಳ ಬಗ್ಗೆ ವಿವರಿಸುತ್ತದೆ. ಓಕೆ, ರಸಾಯನಶಾಸ್ತ್ರ ಏನಿರುತ್ತಲ್ವಾ ಅದು ದ್ರವ್ಯ ಮೀನ್ಸ್ ಮ್ಯಾಟರ್ ಅಂತ ಏನ್ ಹೇಳ್ತೀವಲ್ವಾ, ದ್ರವ್ಯದ ಸಂಯೋಜನೆ, ರಚನೆ ಮತ್ತು ಅವುಗಳ ಗುಣಧರ್ಮಗಳ ಬಗ್ಗೆ ವಿವರಿಸುತ್ತೆ ಯಾವುದು ರಸಾಯನಶಾಸ್ತ್ರ. ದ್ರವ್ಯದ ಮೂಲ ಘಟಕಗಳಾದ ಪರಮಾಣುಗಳು ಮತ್ತು ಅಣುಗಳನ್ನು ಅರ್ಥೈಸಿಕೊಳ್ಳುವ ಮೂಲಕ ಮೇಲಿನ ವಿಷಯಗಳನ್ನ ಚೆನ್ನಾಗಿ ನಾವು ವಿವರಿಸಬಹುದು. ಆದ್ದರಿಂದಲೇ ರಸಾಯನಶಾಸ್ತ್ರವನ್ನ ಪರಮಾಣು ಮತ್ತು ಅಣುಗಳ ವಿಜ್ಞಾನ ಅಂತ ಹೇಳಿ ಕರೀತಾರೆ. ಇವುಗಳ ಅಸ್ತಿತ್ವವನ್ನ ನೋಡೋದಕ್ಕೆ, ತೂಕ ಹಾಕೋದಕ್ಕೆ ಮತ್ತೆ ಗ್ರಹಿಸೋದಕ್ಕೆ ಸಾಧ್ಯನಾ ಅಂತ ನಾವು ನೋಡಿದಾಗ, ಕೊಟ್ಟಿರುವಂತಹ ವಸ್ತುವಿನ ದ್ರವ್ಯರಾಶಿಯಲ್ಲಿ ಅಣು ಮತ್ತು ಪರಮಾಣುಗಳ ಸಂಖ್ಯೆಯನ್ನ ಎಣಿಸೋದಕ್ಕೆ ಸಾಧ್ಯನಾ ಅಂತ ನೋಡಿದಾಗ, ಜೊತೆಗೆ ಅಣು ಮತ್ತು ಪರಮಾಣು ಕಣಗಳ ಸಂಖ್ಯೆಗೂ ದ್ರವ್ಯರಾಶಿಗೂ ಪರಿಮಾಣಾತ್ಮಕ ಸಂಬಂಧ ಇದೆಯೇ? ಸೊ ಈ ತರ ಎಲ್ಲ ಪ್ರಶ್ನೆಗಳು ಬಂದಾಗ, ನೋಡಿ, ಅಣು ಮತ್ತು ಪರಮಾಣು ಕಣಗಳ ಸಂಖ್ಯೆಗೂ ದ್ರವ್ಯರಾಶಿಗೂ ಪರಿಮಾಣಾತ್ಮಕ ಸಂಬಂಧ ಇದೆಯೇ ಅನ್ನೋ ಪ್ರಶ್ನೆಗಳು ಉಂಟಾದಾಗ, ಇಂತ ಹಲವಾರು ಪ್ರಶ್ನೆಗಳಿಗೆ ಉತ್ತರಗಳನ್ನ ನಾವು ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಅಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಓಕೆ, ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಅನ್ನುವಂತ ಈ ಚಾಪ್ಟರ್ ಏನಿದೆ, ಇದ್ರೊಳಗಡೆ ನಮ್ಗೆ ಈ ಎಲ್ಲಾ ಪ್ರಶ್ನೆಗಳಿಗೂ ನಮ್ಗೆ ಉತ್ತರ ಸಿಗುತ್ತೆ. ಅದರಂತೆ ವಸ್ತುಗಳ ಭೌತ ಗುಣಗಳನ್ನ ಪರಿಮಾಣಾತ್ಮಕವಾಗಿ ಸೂಕ್ತ ಮಾನಗಳೊಂದಿಗೆ ಸಂಖ್ಯಾ ಬೆಲೆಗಳಿಂದ ಹೇಗೆ ವಿವರಿಸಬಹುದು ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಈಗ ಇದಿಷ್ಟು ನಾವು ಈ ಚಾಪ್ಟರ್ ಅಲ್ಲಿ ನಮಗೆ ಯಾಕೆ ಇಟ್ಟಿದ್ದಾರೆ ಸಿಲೆಬಸ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಅಂತ ಹೇಳಿದ್ರೆ, ಈ ಮಕ್ಕಳಲ್ಲಿ ಮೂಡುವಂತಹ ಈ ಎಲ್ಲಾ ಪ್ರಶ್ನೆಗಳಿಗೂ ನಮ್ಗೆ ಅಲ್ಲಿ ಉತ್ತರ ಸಿಗುತ್ತೆ. ಜೊತೆಗೆ ಹಾಗಾದ್ರೆ ಈಗ ಬರೋಣ ಹಿಸ್ಟ್ರಿ ಆಫ್ ಕೆಮಿಸ್ಟ್ರಿ, ದಟ್ ಇಸ್ ರಸಾಯನಶಾಸ್ತ್ರದ ಅಭಿವೃದ್ಧಿ ಹೇಗುಂಟಾಯ್ತು. ಇವತ್ತು ನಾವು ಅರ್ಥ ಮಾಡ್ಕೊಂಡಿರೋ ಹಾಗೆ ರಸಾಯನಶಾಸ್ತ್ರ ಅನ್ನುವಂಥದ್ದು ಅತ್ಯಂತ ಪುರಾತನವಾದ ವಿಷಯ ಏನೂ ಅಲ್ಲ. ಯಾಕೆ ರಸಾಯನಶಾಸ್ತ್ರವನ್ನ ಅದರದೇ ಆದ ಉದ್ದೇಶದಿಂದ ಅಧ್ಯಯನ ಮಾಡಲಾಗಿಲ್ಲ.
ಇದು 2 ಆಸಕ್ತಿದಾಯಕ ಉದ್ದೇಶದ ಹುಡುಕಾಟದ ಫಲವಾಗಿ ರೂಪುಗೊಂಡಿತು. ನೋಡಿ, ರಸಾಯನಶಾಸ್ತ್ರ ಅನ್ನುವಂಥದ್ದು 2 ಆಸಕ್ತಿದಾಯಕ ಉದ್ದೇಶದ ಹುಡುಕಾಟದ ಫಲವಾಗಿ ಇದು ರೂಪುಗೊಂಡಿತು. ಯಾವುದು ಅಂದ್ರೆ ಮೊದಲನೇದು, ಎಲ್ಲಾ ತಳಹಂತದ ಲೋಹಗಳನ್ನ, ಉದಾಹರಣೆಗೆ ಕಬ್ಬಿಣ ಆಗಿರ್ಬೋದು, ತಾಮ್ರ ಆಗಿರ್ಬೋದು, ಇವುಗಳನ್ನ ಚಿನ್ನವಾಗಿ ಬದಲಾಯಿಸುವ ಸ್ಪರ್ಶಮಣಿ ಮತ್ತು ಅಮರತ್ವವನ್ನು ನೀಡುವ ಮೃತ ಸಂಜೀವಿನಿಯ ಹುಡುಕಾಟ, ಇವೆರಡು ಕೂಡ ಕಾರಣ. ಓಕೆ, ಯಾವುದರ ಫಲವಾಗಿ ಈ ಒಂದು ಕೆಮಿಸ್ಟ್ರಿ ರೂಪುಗೊಂಡಿತು ಅಂತ ಹೇಳಿದ್ರೆ, ಎಲ್ಲಾ ತಳಹಂತದ ಲೋಹಗಳನ್ನ, ಅಂದ್ರೆ ಯಾವುದು, ಕಬ್ಬಿಣ ಮತ್ತು ತಾಮ್ರವನ್ನ ಚಿನ್ನವಾಗಿ ಬದಲಾಯಿಸುವ ಸ್ಪರ್ಶಮಣಿ. ಓಕೆ, ಅದನ್ನ ಫಿಲಾಸಫರ್ ಸ್ಟೋನ್ ಅಂತ ಕೂಡ ಕರೀತಾರೆ. ಆಮೇಲೆ ಅಮರತ್ವವನ್ನು ನೀಡುವ ಮೃತ ಸಂಜೀವಿಯ ಹುಡುಕಾಟ. ಓಕೆ, ಇವೆರಡು. ಆಧುನಿಕ ವಿಜ್ಞಾನದ ಆಗಮನಕ್ಕೂ ಮೊದಲೇ ಪ್ರಾಚೀನ ಭಾರತದಲ್ಲಿ ಜನರು ಬಹಳಷ್ಟು ವೈಜ್ಞಾನಿಕ ವಿದ್ಯಮಾನಗಳ ಜ್ಞಾನವನ್ನ ಒಳಗೊಂಡಿದ್ರು. ಜೀವನದ ವಿವಿಧ ಸ್ತರಗಳಲ್ಲಿ ಅವರು ಆ ಜ್ಞಾನವನ್ನ ಅನ್ವಯಿಸಿದ್ರು. ಇನ್ನು ಕ್ರಿಸ್ತಶಕ 1300ರಿಂದ 1600ರ ಅವಧಿಯಲ್ಲಿ ರಸಾಯನಶಾಸ್ತ್ರವು ಮುಖ್ಯವಾಗಿ ಮೊದಲಿಗೆ ರಸವಿದ್ಯೆಯ ರೂಪದಲ್ಲಿ, ನಂತರದಲ್ಲಿ ಐಟ್ರೋ ರಸಾಯನಶಾಸ್ತ್ರದ ರೂಪದಲ್ಲಿ ಅಭಿವೃದ್ಧಿಗೊಂಡಿತು. ಅರಬ್ಬರು ಏನ್ ಮಾಡ್ತಾರೆ, ಯುರೋಪಿನಲ್ಲಿ ಕೆಲವು ಶತಮಾನಗಳವರೆಗೆ ಪರಿಚಯಿಸಿದಂತಹ ರಸವಿದ್ಯೆಯ ಸಂಪ್ರದಾಯಗಳಿಂದ 18ನೇ ಶತಮಾನದಲ್ಲಿ ಯುರೋಪಿನಲ್ಲಿ ಆಧುನಿಕ ರಸಾಯನಶಾಸ್ತ್ರವು ತನ್ನ ಆಕಾರವನ್ನ ಪಡ್ಕೊಳ್ತು. ವಿಶೇಷವಾಗಿ ಹೇಳ್ತಾ ಹೋದ್ರೆ, ಚೀನಾ ಮತ್ತು ಭಾರತೀಯ ಸಂಸ್ಕೃತಿಗಳಂತಹ ಉಳಿದ ಸಂಸ್ಕೃತಿಗಳು ತಮ್ಮದೇ ಆದ ರಸವಿದ್ಯೆಯ ಸಂಪ್ರದಾಯಗಳನ್ನ ಒಳಗೊಂಡಿದ್ವು. ಇವು ರಾಸಾಯನಿಕ ಪ್ರಕ್ರಿಯೆಗಳ ಮತ್ತು ತಂತ್ರಜ್ಞಾನಗಳ ಬಹಳಷ್ಟು ಜ್ಞಾನವನ್ನ ಇವು ಒಳಗೊಂಡಿದ್ವು. ಓಕೆ, ಇನ್ನು ಪ್ರಾಚೀನ ಭಾರತದಲ್ಲಿ ರಸಾಯನಶಾಸ್ತ್ರವನ್ನ ರಸತಂತ್ರ, ರಸಕ್ರಿಯೆ ಅಥವಾ ರಸವಿದ್ಯೆ ಅಂತ ಕೂಡ ಕರೆಯಲಾಗಿತ್ತು. ಇದು ಲೋಹಶಾಸ್ತ್ರ, ಔಷಧ, ಸೌಂದರ್ಯವರ್ಧಕ, ಗಾಜು, ಬಣ್ಣ ಮುಂತಾದವುಗಳ ಉತ್ಪಾದನೆಯನ್ನು ಕೂಡ ಹಿಂದಿನ ಕಾಲದಲ್ಲಿ ರಸಾಯನಶಾಸ್ತ್ರ ಒಳಗೊಂಡಿತ್ತು. ಸಿಂಧ್ ನಲ್ಲಿ ಇರುವಂತಹ ಮೆಹೆಂಜೋದಾರೋ ಮತ್ತು ಪಂಜಾಬ್ನ ಹರಪ್ಪಾದಲ್ಲಿನ ವ್ಯವಸ್ಥಿತ ಉತ್ಖನನಗಳು ಭಾರತದಲ್ಲಿನ ರಸಾಯನಶಾಸ್ತ್ರದ ಬೆಳವಣಿಗೆಯು ಅತ್ಯಂತ ಪುರಾತನವಾದದ್ದು ಅನ್ನೋದು ಕೂಡ ಸಾಬೀತು ಮಾಡುತ್ತೆ. ಇದನ್ನೆಲ್ಲ ಹಿಸ್ಟ್ರಿನಲ್ಲಿ ವೆರಿ ಬಿಗಿನಿಂಗ್ ಅಲ್ಲೇ ಬರುತ್ತೆ, ಹೌದಲ್ವಾ? ಬಿಗಿನಿಂಗ್ ಅಲ್ಲೇ ನೀವು ಇದನ್ನ ನೋಡ್ತೀರಾ, ಮೆಹೆಂಜೋದಾರೋ ಆಗಿರ್ಬೋದು, ಸಿಂಧ್. ಓಕೆ, ಇನ್ನು ಕಾಯಿಸಿದ ಇಟ್ಟಿಗೆಗಳನ್ನ ನಿರ್ಮಾಣ ಕಾರ್ಯದಲ್ಲಿ ಬಳಸಿರುವುದನ್ನ ಪುರಾತತ್ವ ಸಂಶೋಧನೆಗಳು ಕೂಡ ತೋರಿಸಿದವೆ. ಓಕೆ, ವಸ್ತುಗಳನ್ನ ಬೆರೆಸಿ ಅಚ್ಚು ಹಾಕಿ ಶಾಖದಿಂದ ಅಪೇಕ್ಷಣೀಯ ಗುಣಗಳಿಂದ ಮೆರಗನ್ನ ನೀಡಿರುವಂತಹ ಕುಂಬಾರಿಕೆಯ ಅವಶೇಷಗಳು ಮೆಹೆಂಜೋದಾರೋದಲ್ಲಿ ಕಂಡು ಬಂದಿದೆ. ನೋಡಿ, ಇದನ್ನೆಲ್ಲ ನೀವು ನೋಡ್ತಾ ಇದ್ರೆ ಇದನ್ನ ಜಸ್ಟ್ ನೀವು ತಿಳ್ಕೊಳ್ಳಿ ಅಷ್ಟೇ. ಬಟ್ ಎಕ್ಸಾಮ್ಗೆ ಯಾವ್ದ್ಯಾವ್ದು ಇಂಪಾರ್ಟೆಂಟು ಅನ್ನುವಂಥದ್ದು ನೀವು ಈ ವಿಡಿಯೋಸ್ ಅಲ್ಲಿ ನಿಮ್ಗೆ ಕೊಡ್ತಾ ಹೋಗ್ತೀವಿ. ಹಾಗೆ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವೆಲ್ಲ ಕ್ವೆಶನ್ಸ್ ಬಂದಿದೆ ಅನ್ನೋದನ್ನು ಕೂಡ ನಿಮ್ಗೆ ತಿಳಿಸ್ತಾ ಹೋಗ್ತೀವಿ. ಇದನ್ನು ಆರಂಭಿಕ ರಾಸಾಯನಿಕ ಪ್ರಕ್ರಿಯೆ ಎಂದು ಪರಿಗಣಿಸಬಹುದು. ಇನ್ನು ಜಿಪ್ಸಮ್ ಸಿಮೆಂಟ್ ಏನಿರುತ್ತಲ್ವಾ, ಇದರ ನಿರ್ಮಾಣ ಕಾರ್ಯದಲ್ಲೂ ಕೂಡ ಬಳಸಲಾಗಿದೆ. ಇದು ಸುಣ್ಣ, ಮರಳು, ಅಲ್ಪ ಪ್ರಮಾಣದ CaCO3 ಅನ್ನ ಒಳಗೊಂಡಿದೆ. ಹರಪ್ಪನ್ನರು ಫಿಯಾನ್ಸ್ ಎಂಬ ಆಭರಣಗಳಲ್ಲಿ ಬಳಕೆ ಮಾಡುವ ಒಂದು ರೀತಿಯ ಗಾಜನ್ನ ತಯಾರಿಸಿದ್ರು. ಅವರು ಸೀಸ, ಬೆಳ್ಳಿ, ಬಂಗಾರ ಮತ್ತು ತಾಮ್ರದಂತಹ ಲೋಹಗಳನ್ನ ಬಳಸಿ ಕರಗಿಸಿ ವಿವಿಧ ವಸ್ತುಗಳನ್ನು ತಯಾರಿಸಿದ್ರು. ತವರ ಮತ್ತು ಆರ್ಸೆನಿಕ್ ಅನ್ನ ಬಳಸಿ ತಾಮ್ರದ ಗಡಸುತನವನ್ನ ಹೆಚ್ಚಿಸಿ ಕಲಾಕೃತಿಗಳನ್ನ ಅವರು ತಯಾರಿಸಿದ್ರು. ದಕ್ಷಿಣ ಭಾರತದ ಮಸ್ಕಿಯಲ್ಲಿ, ಉತ್ತರದ ಹಸ್ತಿನಾಪುರ ಮತ್ತು ತಕ್ಷಶಿಲಾದಲ್ಲಿ ಹಲವಾರು ಗಾಜಿನ ವಸ್ತುಗಳು ಕಂಡು ಬಂದಿವೆ. ಲೋಹದ ಆಕ್ಸೈಡ್ಗಳಂತಹ ಬಣ್ಣ ಕಾರಕಗಳಿಂದ ಗಾಜು ಮತ್ತು ಮೆರಗುಗಳಿಗೆ ಬಣ್ಣ ಹಚ್ಚಲಾಗಿದೆ. ಓಕೆ, ಅವುಗಳಿಂದ ಬಣ್ಣ ಹಚ್ಚಲಾಗಿದೆ. ಇನ್ನು ಭಾರತದಲ್ಲಿ ತಾಮ್ರ ಲೋಹಶಾಸ್ತ್ರವು ಉಪಖಂಡದ ಕ್ಯಾಥೋಲಿಕ್ ಸಂಸ್ಕೃತಿಯ ಆರಂಭಕ ಹಂತವಾಗಿದೆ. ತಾಮ್ರ ಮತ್ತು ಕಬ್ಬಿಣದ ಉದ್ಭರಣೆಯಲ್ಲಿ ಸ್ಥಳೀಯ ತಂತ್ರಜ್ಞಾನವು ಅಭಿವೃದ್ಧಿಯಾಗಿತ್ತು ಎಂಬುದಕ್ಕೆ ಪೂರಕವಾಗಿರುವಂತಹ ಹಲವು ಪುರಾತತ್ವ ಪುರಾವೆಗಳು ಕೂಡ ಇದೆ. ಇನ್ನು ಕ್ರಿಸ್ತಪೂರ್ವ 1000ರಿಂದ 400 ಇಲ್ಲಿ ಋಗ್ವೇದದ ಪ್ರಕಾರ ಚರ್ಮದ ಹದಗೊಳಿಸುವಿಕೆ, ಅಂದ್ರೆ ನೋಡಿ, ಋಗ್ವೇದದ ಪ್ರಕಾರ ಇಲ್ಲಿ ಏನ್ ಹೇಳ್ತಾರೆ, ಚರ್ಮದ ಹದಗೊಳಿಸುವಿಕೆ ಮತ್ತೆ ಹತ್ತಿಗೆ ಬಣ್ಣ ಹಾಕುವುದನ್ನ ಅಭ್ಯಸಿಸಲಾಯಿತು ಈ ಒಂದು ಪೀರಿಯಡ್ ಅಲ್ಲಿ. ಓಕೆ, ಉತ್ತರ ಭಾರತದ ಚಿನ್ನದ ಹೊಳಪುಳ್ಳ ಕಪ್ಪನೆಯ ನಯಗಳಿಂದ ಕೂಡಿದಂತಹ ವಸ್ತುಗಳನ್ನ ಪ್ರತಿಕೃತಿಸಲು ಆಗ್ಲಿಲ್ಲ ಮತ್ತು ಈಗಲೂ ಸಹ ಇದು ರಾಸಾಯನಿಕ ರಹಸ್ಯವಾಗಿ ಉಳಿದಿದೆ. ನೋಡಿ, ಇದು ಇಲ್ಲಿಯವರೆಗೂ ಕೂಡ ರಾಸಾಯನಿಕ ರಹಸ್ಯವಾಗಿನೇ ಉಳಿದಿದೆ. ಯಾವುದು? ಋಗ್ವೇದದ ಪ್ರಕಾರ ಚರ್ಮದ ಹದಗೊಳಿಸುವಿಕೆ ಮತ್ತು ಹತ್ತಿಗೆ ಬಣ್ಣ ಹಾಕುವುದನ್ನ ಅಭ್ಯಸಿಸಲಾಯಿತು. ಉತ್ತರ ಭಾರತದ ಚಿನ್ನದ ಹೊಳಪುಳ್ಳ ಕಪ್ಪನೆಯ ನಯಗಳಿಂದ
ಕೂಡಿದ ವಸ್ತುಗಳನ್ನ ಪ್ರತಿಕೃತಿಸಲು ಆಗಲಿಲ್ಲ. ಇದು ಏನಾಗಿದೆ ಇವತ್ತಿನವರೆಗೂ ರಾಸಾಯನಿಕ ರಹಸ್ಯವಾಗಿ ಉಳಿದಿದೆ. ಈ ವಸ್ತುಗಳು ಕುಲುಮೆಯ ತಾಪಮಾನವನ್ನು ನಿಯಂತ್ರಿಸುವ ಪಾಂಡಿತ್ಯವನ್ನು ಕೂಡ ಸೂಚಿಸುತ್ತವೆ. ಕೌಟಿಲ್ಯನ ಅರ್ಥಶಾಸ್ತ್ರವು ಸಮುದ್ರದಿಂದ ಉಪ್ಪಿನ ಉತ್ಪಾದನೆಯನ್ನ ವಿವರಿಸುತ್ತೆ. ಪ್ರಾಚೀನ ವೈದಿಕ ಸಾಹಿತ್ಯದಲ್ಲಿ ವಿವರಿಸಲಾಗಿರುವ ಅಪಾರ ಸಂಖ್ಯೆಯ ಹೇಳಿಕೆಗಳು ಮತ್ತು ವಸ್ತುಗಳು ಆಧುನಿಕ ವೈಜ್ಞಾನಿಕ ಸಂಶೋಧನೆಗಳಿಗೆ ತಾಳೆಯಾಗುತ್ತೆ. ತಾಮ್ರದ ಪಾತ್ರೆಗಳು, ಕಬ್ಬಿಣ, ಚಿನ್ನ, ಬೆಳ್ಳಿ ಆಭರಣಗಳು, ಟೆರಾಟೋಕಾ ಡಿಸ್ಕ್ಗಳು ಮತ್ತು ಬಣ್ಣದ ಬೂದು ಕುಂಬಾರಿಕೆಯ ವಸ್ತುಗಳು ಉತ್ತರ ಭಾರತದ ಬಹಳಷ್ಟು ಪುರಾತತ್ವ ಸ್ಥಳಗಳಲ್ಲಿ ಕಂಡು ಬಂದಿವೆ. ಇನ್ನು ಸುಶ್ರುತ ಸಂಹಿತೆಯು ಕ್ಷಾರಗಳ ಮಹತ್ವವನ್ನ ವಿವರಿಸುತ್ತೆ. ನೋಡಿ, ಸುಶ್ರುತ ಸಂಹಿತೆ ಕ್ಷಾರಗಳ ಮಹತ್ವವನ್ನ ಇದು ವಿವರಿಸುತ್ತೆ. ಸಲ್ಫ್ಯೂರಿಕ್ ಆಮ್ಲ, ನೈಟ್ರಿಕ್ ಆಮ್ಲ, ತಾಮ್ರ, ತವರ, ಜಿಂಕ್ ಆಕ್ಸೈಡ್ಗಳು, ತಾಮ್ರ, ಜಿಂಕ್, ಕಬ್ಬಿಣದ ಸಲ್ಫೇಟ್ಗಳು, ಸೀಸ ಮತ್ತು ಕಬ್ಬಿಣದ ಕಾರ್ಬೋನೇಟ್ಗಳ ತಯಾರಿಕೆ ಪ್ರಾಚೀನ ಭಾರತೀಯರಿಗೆ ತಿಳಿದಿತ್ತು ಅನ್ನುವಂಥದ್ದು ನಮಗೆ ಚರಕ ಸಂಹಿತೆ ವಿವರಿಸುತ್ತೆ. ಇನ್ನು ಗನ್ ಪೌಡರ್ ಮಿಶ್ರಣದ ತಯಾರಿಸುವಿಕೆಯನ್ನ ರಸೋಪನಿಷತ್ ವಿವರಿಸುತ್ತೆ. ನೋಡಿ, ಗನ್ ಪೌಡರ್ ಮಿಶ್ರಣದ ತಯಾರಿಸುವಿಕೆಯನ್ನ ರಸೋಪನಿಷತ್ತು ವಿವರಿಸುತ್ತೆ. ಸಲ್ಫರ್, ಇದ್ದಿಲು, ಸಾಲ್ಫೆಟರ್, ಓಕೆ, ಅಂದ್ರೆ ಪೊಟ್ಯಾಷಿಯಂ ನೈಟ್ರೇಟ್, ಓಕೆ, ಇದ್ದಿಲು, ಸಾಲ್ಟ್ ಪೀಟರ್ ಅದನ್ನೇನಂತ ಕರೀತಾರೆ, ಪೊಟ್ಯಾಷಿಯಂ ನೈಟ್ರೇಟ್ ಅಂತ ಕರೀತಾರೆ. ಆಮೇಲೆ ಪಾದರಸ, ಕರ್ಪೂರ ಇತ್ಯಾದಿಗಳಿಂದ ಪಟಾಕಿಗಳನ್ನ ತಯಾರಿಸೋದನ್ನ ತಮಿಳು ಪಠ್ಯಗಳು ನಮ್ಗೆ ವಿವರಿಸುತ್ತೆ. ಇನ್ನು ನೋಡಿ, ನಾಗಾರ್ಜುನ ಅನ್ನುವಂತ ಒಬ್ಬ ಮಹಾನ್ ಭಾರತೀಯ ವಿಜ್ಞಾನಿ. ಇವರು ಹೆಸರಾಂತ ರಸಾಯನಶಾಸ್ತ್ರಜ್ಞರಾಗಿದ್ರು, ರಸವಿದ್ಯಾಶಾಸ್ತ್ರಜ್ಞ ಜೊತೆಗೆ ಲೋಹಶಾಸ್ತ್ರಜ್ಞನಾಗಿದ್ರು. ಇವರ ರಸರತ್ನಾಕರ ಎನ್ನುವಂತ ಕೃತಿ ಏನಿದೆಯಲ್ಲ, ಪಾದರಸದ ಸಂಯುಕ್ತಗಳ ಸೂತ್ರೀಕರಣವನ್ನ ಇದು ವಿವರಿಸುತ್ತೆ. ಚಿನ್ನ, ತವರ, ಬೆಳ್ಳಿ, ತಾಮ್ರದಂತಹ ಲೋಹಗಳ ಉದ್ಧರಣೆಯ ವಿಧಾನಗಳನ್ನು ಸಹ ಚರ್ಚಿಸಿದ್ದಾನೆ. ಇದರಲ್ಲಿ ಕಂಡುಬಂದಂತಹ ಸರ್ ನಾವಂ ಎಂಬ ಪುಸ್ತಕ, ನೋಡಿ ಅದರ ಹೆಸರೇನು, ಸರ್ ನಾವಂ ಎನ್ನುವಂತಹ ಪುಸ್ತಕವು ವಿವಿಧ ಉದ್ದೇಶಕ್ಕಾಗಿ ಇರುವಂತಹ ಕುಲುಮೆಗಳು, ಓವನ್ಗಳು, ಕ್ರೂಸಿಬಲ್ಗಳು ಇವುಗಳ ಉಪಯೋಗಗಳನ್ನ ಅದು ವಿವರಿಸ್ತಾ ಹೋಗುತ್ತೆ. ಇನ್ನು ಲೋಹಗಳನ್ನ ಜ್ವಾಲೆಗಳ ಬಣ್ಣದಿಂದ ಗುರುತಿಸುವಂತಹ ವಿಧಾನಗಳನ್ನು ಸಹ ಇದು ವಿವರಿಸುತ್ತೆ. ನೋಡಿ, ಈ ಲೋಹಗಳನ್ನ ಜ್ವಾಲೆಗಳ ಬಣ್ಣದಿಂದ ಗುರುತಿಸುವ ವಿಧಾನ ಏನಿದೆಯಲ್ಲ, ಇದ್ರ ಬಗ್ಗೆ ಟಿಇಟಿ ನಲ್ಲಿ ಕ್ವೆಶನ್ಸ್ ಬಂದಿದೆ. ಓಕೆ, ಆಮೇಲೆ ಚಕ್ರಪಾಣಿಯು ಪಾದರಸದ ಸಲ್ಫೈಡ್ ಗಳನ್ನ ಕಂಡು ಹಿಡಿತಾನೆ. ಓಕೆ, ಚಕ್ರಪಾಣಿ ಏನಿದಾನಲ್ವ, ಇವನು ಪಾದರಸದ ಸಲ್ಫೈಡ್ ಅನ್ನ ಕಂಡು ಹಿಡ್ದ. ಸಾಬೂನನ್ನ ಆವಿಷ್ಕರಿಸಿದಂತ ಶ್ರೇಯಸ್ಸು ಸಹ ಈ ಚಕ್ರಪಾಣಿಗೆನ ಸಲ್ಲುತ್ತ. ಇವನು ಸಾಬೂನು ತಯಾರಿಕೆಗೆ ಸಾಸಿವೆ ಎಣ್ಣೆ ಮತ್ತು ಕೆಲವು ಕ್ಷಾರಗಳನ್ನ ಬಳಸಿದ್ದ. ಭಾರತೀಯರು 18ನೇ ಶತಮಾನದಲ್ಲಿಯೇ ಸಾಬೂನು ತಯಾರಿಯಲ್ಲಿ ತೊಡಗಿದ್ರು. ಆಮೇಲೆ ಎರೆಂಡಾ ತೈಲ ಮತ್ತೆ ಮಹುವಾ ಸಸ್ಯ ಮತ್ತೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಗಳನ್ನ ಇವರು ಸೋಪ್ ತಯಾರಿಕೆಯಲ್ಲಿ ಬಳಸಿದ್ರು. ಓಕೆ, ಹಲವಾರು ವರ್ಷಗಳ ಬಳಿಕವೂ ಹೊಸದರಂತೆ ಕಾಣುವಂತ ಅಜಂತಾ ಮತ್ತು ಎಲ್ಲೋರದ ಗೋಡೆಗಳಲ್ಲಿ ಕಂಡುಬರುವಂತಹ ವರ್ಣಚಿತ್ರಗಳು ಪ್ರಾಚೀನ ಭಾರತವು ವಿಜ್ಞಾನದಲ್ಲಿ ಸಾಧಿಸಿದಂತಹ ಉನ್ನತಿಗೆ ಇದು ಸಾಕ್ಷ್ಯಾಧಾರವಾಗಿದೆ. ಇನ್ನು 6ನೇ ಶತಮಾನದಲ್ಲಿ ಸಂಯೋಜಿಸಲಾದಂತಹ ವರಾಹ ಮಿಹಿರನ ಬೃಹತ್ ಸಂಹಿತಾ ಕೂಡ ಒಂದು ರೀತಿಯ ವಿಶ್ವಕೋಶ ಆಗಿದೆ. ಇದು ದೇವಾಲಯ ಮತ್ತು ಮನೆಗಳ ಗೋಡೆ ಮತ್ತು ಚಾವಣಿಗಳ ಮೇಲೆ ಬಳಿಯುವಂತಹ ಜಿಗುಟಾದ ಪದಾರ್ಥದ ಬಗ್ಗೆ ತಿಳಿಸುತ್ತೆ. ಅದು ಹಲವಾರು ಸಸ್ಯ, ಹಣ್ಣು, ಬೀಜ ಮತ್ತೆ ತೊಗಟೆಗಳಿಂದ ಬೇರ್ಪಡಿಸಿ ಕುದಿಸಿ ಸಾಂದ್ರೀಕರಿಸಿದ ನಂತರ ವಿವಿಧ ರಾಳಗಳೊಂದಿಗೆ ಬೆರೆಸಿ ತಯಾರಿಸಲಾಗ್ತಾ ಇತ್ತು. ಇಂತಹ ವಸ್ತುಗಳನ್ನ ವೈಜ್ಞಾನಿಕವಾಗಿ ಪರೀಕ್ಷಿಸಿ ಅವುಗಳನ್ನ ಸೂಕ್ತವಾಗಿ ಬಳಸುವುದು ಆಸಕ್ತಿದಾಯಕವಾಗಿದೆ. ಇನ್ನು ನೋಡಿ, ವೆರಿ ಇಂಪಾರ್ಟೆಂಟ್, ಅರಿಶಿನ, ಮ್ಯಾಡರ್, ಸೂರ್ಯಕಾಂತಿ, ಆಮೇಲೆ ಆರ್ಬಿಮೆಂಟ್, ಕೋಕಿನಿಯಲ್ ಮತ್ತು ಲ್ಯಾಕ್ ನಂತಹ ವಸ್ತುಗಳನ್ನ ಬಳಸಿ ಮಾಡಿದಂತ ಬಣ್ಣಗಳ ಬಗ್ಗೆ ಅಥರ್ವ ವೇದದಂತಹ ಶಾಸ್ತ್ರೀಯ ಪಠ್ಯಗಳಲ್ಲಿ ಕೂಡ ಉಲ್ಲೇಖ ಕಂಡು ಬರುತ್ತೆ. ಆಮೇಲೆ ಕೆಲವು ಬಣ್ಣದ ಗುಣಲಕ್ಷಣಗಳಿರುವಂತಹ ಇತರೆ ವಸ್ತುಗಳು ಅಂತ ಹೇಳಿದ್ರೆ ಕಂಪ್ಲಾಸಿಕ, ಪಟ್ಟಂಗ ಮತ್ತೆ ಜುಟ್ಕ. ವರಾಹ ಮಿಹಿರನ ಬೃಹತ್ ಸಂಹಿತಾ ಕೃತಿಯು ಸುಗಂಧ ದ್ರವ್ಯಗಳು ಮತ್ತು ಸೌಂದರ್ಯವರ್ಧಕಗಳ ಉಲ್ಲೇಖವನ್ನ ನೀಡುತ್ತೆ. ಯಾವುದು? ವರಾಹ ಮಿಹಿರನ ಬೃಹತ್ ಸಂಹಿತಾದ ಕೃತಿಯು ಏನಿದೆ, ಸುಗಂಧ ದ್ರವ್ಯಗಳು, ಸೆಂಟ್, ಪರ್ಫ್ಯೂಮ್ಸ್, ಓಕೆ, ಸೌಂದರ್ಯವರ್ಧಕಗಳ ಬಗ್ಗೆ ಕೂಡ ಇದು ಉಲ್ಲೇಖವನ್ನ ನೀಡುತ್ತೆ. ಇಂಡಿಗೋನಂತಹ ಸಸ್ಯಗಳು ಮತ್ತು ಕಬ್ಬಿಣದ ಪುಡಿ, ಕಪ್ಪು, ಆಮೇಲೆ ಕಬ್ಬಿಣ, ಸ್ಟೀಲ್ ಮತ್ತೆ ಹುಳಿ ಅಕ್ಕಿಯಿಂದಾದ ಆಮ್ಲೀಯ ಸಾರಗಳನ್ನ ಬಳಸಿ ಕೂದಲಿನ ಬಣ್ಣಗಳನ್ನ ತಯಾರಿಸಲಾಗಿತ್ತು. ಪರಿಮಳಗಳು, ಬಾಯಿ ಸುಗಂಧ ದ್ರವ್ಯಗಳು, ಸ್ನಾನದ ಪುಡಿಗಳು, ಧೂಪ, ಟಾಲ್ಕಮ್ ಪೌಡರ್ ತಯಾರಿಸುವ ಬಗೆಯನ್ನು ಕೂಡ ಗಂಧಯುಕ್ಲಿ ಕೃತಿಯು ವಿವರಿಸುತ್ತೆ. ಯಾವುದು ವಿವರಿಸುತ್ತೆ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಚೀನಾದ ಪಯಣಿಗ ಐಟ್ಸಿಂಗ್ ಓಕೆ ವಿವರಿಸಿರುವಂತೆ 17ನೇ ಶತಮಾನದಲ್ಲೇ ಭಾರತದಲ್ಲಿ ಕಾಗದದ ಬಳಕೆ ತಿಳಿದಿತ್ತು. 4ನೇ ಶತಮಾನದಲ್ಲೇ ಶಾಯಿಯನ್ನ ಉಪಯೋಗಿಸಲಾಗ್ತಾ ಇತ್ತು ಅನ್ನುವಂಥದ್ದು ತಕ್ಷಶಿಲಾದ ಉತ್ಖನನವು ಸೂಚಿಸುತ್ತೆ. ಜೊತೆಗೆ ಕೆಂಪು ಸೀಸ, ಸೀಮೆಎಣ್ಣೆ ಮುಂತಾದವುಗಳಿಂದ ಶಾಯಿಯ ಬಣ್ಣಗಳನ್ನು ತಯಾರಿಸಲಾಗ್ತಾ ಇತ್ತು. ಹುದುಗುವಿಕೆಯ ಪ್ರಕ್ರಿಯೆಯು ಭಾರತೀಯರಿಗೆ ಚಿರಪರಿಚಿತವಾಗಿತ್ತು ಅನ್ನುವಂಥದ್ದು ತಿಳಿದು ಬರುತ್ತೆ. ಇನ್ನು ವೇದಗಳು ಮತ್ತು ಕೌಟಿಲ್ಯನ ಅರ್ಥಶಾಸ್ತ್ರವು ಹಲವು ಪ್ರಕಾರದ ಮದ್ಯಸಾರದ ಬಗ್ಗೆ ಉಲ್ಲೇಖಿಸುತ್ತೆ. ಚರಕ ಸಂಹಿತೆಯು ಕೂಡ ಸಸ್ಯಗಳ ತೊಗಟೆ, ಕಾಂಡ, ಹೂಗಳು, ಎಲೆಗಳು, ಮರಗಳು, ಧಾನ್ಯ,
ಆಮೇಲೆ ಹಣ್ಣುಗಳು ಮತ್ತು ಕಬ್ಬು ಮುಂತಾದವುಗಳ ಸಾರದ ತಯಾರಿಕೆ ಘಟಕಾಂಶಗಳನ್ನ ಅದು ಉಲ್ಲೇಖಿಸುತ್ತೆ. ಮತ್ತೆ ವಸ್ತುಗಳು ಅಂತಿಮವಾಗಿ ಅತ್ಯಂತ ಸಣ್ಣ ಕಣಗಳಿಂದ ಆಗಿವೆ ಅನ್ನುವುದನ್ನ ಕ್ರಿಸ್ತಪೂರ್ವದ ಹಲವಾರು ಶತಮಾನಗಳ ಹಿಂದೆಯೇ ಭಾರತದಲ್ಲಿ ತತ್ವ ಜ್ಞಾನಿಕವಾಗಿ ಪರಿಕಲ್ಪಿಸಲಾಗಿತ್ತು. ಓಕೆ, ಇನ್ನು ಕ್ರಿಸ್ತಪೂರ್ವ 600ರಲ್ಲಿ ಜನಿಸಿದಂತಹ ಆಚಾರ್ಯ ಕಣದ ಎಂದೇ ತಿಳಿಯಲಾಗಿರುವಂತಹ ಕಶ್ಯಪರು ಏನು ಆಚಾರ್ಯ ಕಣದರು ಅಂತ ಕರೀತಾರೆ. ಮೊದಲಿಗರು ಇವರು ಪರಮಾಣು ಸಿದ್ಧಾಂತವನ್ನ ಪ್ರತಿಪಾದಿಸಿದಂತಹ ಮೊದಲನೇ ವ್ಯಕ್ತಿ, ದಟ್ ಇಸ್ ಆಚಾರ್ಯ ಕಣದ ಅವರನ್ನ ಕಶ್ಯಪ ಅಂತ ಕೂಡ ಹೇಳ್ತಾರೆ. ಸೊ ಪರಮಾಣು ಎನ್ನುವಂತಹ ಅತ್ಯಂತ ಸಣ್ಣ ಕಣದ ಸಿದ್ಧಾಂತವನ್ನ ಇವರು ರೂಪಿಸಿದ್ರು. ಇವರು ವೈಶೇಷಿಕ ಸೂತ್ರ ಎಂಬ ಪಠ್ಯದ ಲೇಖಕರು ಕೂಡ ಹೌದು. ಇವರು ವೈಶೇಷಿಕ ಸೂತ್ರ ಅನ್ನುವಂಥ ಪಠ್ಯದ ಲೇಖಕರು ಹೌದು. ಇವರ ಪ್ರಕಾರ ಎಲ್ಲಾ ವಸ್ತುಗಳು ಕೂಡ ಗೋಳಾಕಾರದ ಅತಿ ಸೂಕ್ಷ್ಮಗ್ರಾಹಿ, ಶಾಶ್ವತ, ಅವಿನಾಶಿ ಮತ್ತು ಮೂಲ ಸ್ಥಿತಿಯಲ್ಲಿ ಚಲಿಸುವಂತಹ ಅತ್ಯಂತ ಸಣ್ಣ ಘಟಕಗಳ ಸಮುಚ್ಚಯಗಳಿಂದ ಆಗಿದವೆ ಅಂತ ಹೇಳಿದ್ರು. ಈ ಸಣ್ಣ ಘಟಕಗಳ ಅಸ್ತಿತ್ವ ಮಾನವನ ಯಾವುದೇ ಅಂಗದ ಗ್ರಹಿಕೆಗೂ ನಿಲುಕುವುದಿಲ್ಲ ಅನ್ನುವಂಥದ್ದು ಕೂಡ ಅವರು ವಿವರಿಸಿದ್ದಾರೆ. ಜೊತೆಗೆ ಬೇರೆ ಬೇರೆ ವಸ್ತುಗಳಿಗೆ ಇರುವಂತೆಯೇ ಬೇರೆ 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 ವಿಧದ ಪರಮಾಣುಗಳು ಕೂಡ ಇದಾವೆ. ಈ ಪರಮಾಣುಗಳು ಜೋಡಿ, ತ್ರಿವಳಿ ಅಲ್ಲದೆ ಇತರೆ ಸಂಯೋಜನೆಗಳನ್ನು ಕೂಡ ಉಂಟು ಮಾಡ್ತವೆ. ಅಗೋಚರ ಶಕ್ತಿಗಳು ಅವುಗಳ ನಡುವೆ ಪರಸ್ಪರ ಕ್ರಿಯೆಯನ್ನ ಉಂಟು ಮಾಡ್ತವೆ ಅನ್ನುವಂಥದ್ದು ಅವರಿಗೆ ತಿಳಿದಿತ್ತು. ಓಕೆ, ಆಮೇಲೆ ಕಣಾದನು ಈ ಸಿದ್ಧಾಂತವನ್ನ ಜಾನ್ ಡಾಲ್ಟನ್, ಓಕೆ, ಕಣಾದನ ಅಂದ್ರೆ ಮಹರ್ಷಿ ಕಣದ ಅವರ ಈ ಒಂದು ಪರಮಾಣು ಸಿದ್ಧಾಂತ ಅವ್ರೇನ್ ಹೇಳಿದ್ರು, ಆಚಾರ್ಯ ಕಣದ ಅಂತ ಕೂಡ ಕರೀತಾರೆ, ಮಹರ್ಷಿ ಕಣದ ಅಂತ ಕೂಡ ಕರೀತಾರೆ, ಕಶ್ಯಪರು ಅಂತ ಕೂಡ ಕರೀತಾರೆ. ಓಕೆ, ಸೊ ಇವರ ಒಂದು ಸಿದ್ಧಾಂತವನ್ನ ಜಾನ್ ಡಾಲ್ಟನ್ ವರ್ಷಗಳಷ್ಟು ಅಂದ್ರೆ ನೋಡಿ 2500 ವರ್ಷಗಳಷ್ಟು ಹಿಂದೆಯೇ ಅವರು ಪರಿಕಲ್ಪನೆ ಮಾಡಿದ್ದ. ಇನ್ನು ಚರಕ ಸಂಹಿತೆಯು ಭಾರತದ ಆಯುರ್ವೇದದ ಅತ್ಯಂತ ಪುರಾತನ ಮಹಾಕಾವ್ಯ ಅಂತ ಹೇಳ್ಬೋದು. ಆಯುರ್ವೇದದ ಅತ್ಯಂತ ಪುರಾತನ ಮಹಾಕಾವ್ಯ ದಟ್ ಇಸ್ ಚರಕ ಸಂಹಿತೆ. ಇದು ರೋಗಗಳಿಗೆ ನೀಡುವಂತಹ ಚಿಕಿತ್ಸೆಯನ್ನು ವಿವರಿಸುತ್ತೆ. ಲೋಹದ ಕಣಗಳ ಗಾತ್ರವನ್ನ ಕಡಿಮೆ ಮಾಡುವ ಕಲ್ಪನೆಯನ್ನು ಕೂಡ ಚರಕ ಸಂಹಿತೆಯಲ್ಲಿ ಸ್ಪಷ್ಟವಾಗಿ ವಿವರಿಸಲಾಗಿದೆ. ಕಣದ ಗಾತ್ರವನ್ನು ಅತ್ಯಂತ ಕಡಿಮೆಗೊಳಿಸುವಿಕೆಯನ್ನ ನ್ಯಾನೋ ತಂತ್ರಜ್ಞಾನ ಅಂತ ಹೇಳ್ತಾರೆ. ಓಕೆ, ಇನ್ನು ಚರಕ ಸಂಹಿತೆಯಲ್ಲಿ ಕಾಯಿಲೆಗಳ ಚಿಕಿತ್ಸೆಯಲ್ಲಿ ಲೋಹದ ಭಸ್ಮ ಬಳಕೆಯನ್ನ ವಿವರಿಸಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಭಸ್ಮಗಳಲ್ಲಿ ಲೋಹಗಳ ನ್ಯಾನೋ ಕಣಗಳು ಇವೆ ಅನ್ನುವಂಥದ್ದು ಕೂಡ ಸಾಬೀತುಗೊಳಿಸಿದ್ದಾರೆ. ಇನ್ನು ರಸವಿದ್ಯೆಯ ಅವನತಿಯ ನಂತರ ಐಟ್ರೋ ರಸಾಯನಶಾಸ್ತ್ರ ಸ್ಥಿರ ಸ್ಥಿತಿಗೆ ತಲುಪುತ್ತೆ. ಸೊ ಆದ್ರೆ 20ನೇ ಶತಮಾನದಲ್ಲಿ ಪಾಶ್ಚಾತ್ಯ ಔಷಧೀಯ ವ್ಯವಸ್ಥೆಯನ್ನ ಪರಿಚಯಿಸಿದ ನಂತರ ಇದು ಸಹ ಕಣ್ಮರೆಯಾಗುತ್ತೆ. ಈ ನಿಶ್ಚಲತೆಯ ಅವಧಿಯಲ್ಲಿ ಆಯುರ್ವೇದ ಆಧಾರಿತ ಔಷಧೀಯ ಉದ್ಯಮ ಮುಂದುವರೆದ್ರು ಕ್ರಮೇಣವಾಗಿ ಅದೇನಾಯ್ತು, ಔಷಧಿ ಉದ್ಯಮ ಕುಸಿತಗೊಂಡಿತ್ತು. ಸೊ ಹೊಸ ತಂತ್ರಗಳನ್ನ ಭಾರತೀಯರು ತಿಳಿಯಲು ಮತ್ತು ಅಳವಡಿಸಿಕೊಳ್ಳೋದಕ್ಕೆ ಸುಮಾರು 100ರಿಂದ 150 ವರ್ಷಗಳ ಕಾಲ ಬೇಕಾಯಿತು. ಈ ಸಮಯದಲ್ಲಿ ವಿದೇಶಿ ಉತ್ಪನ್ನಗಳನ್ನ ಭಾರತದಲ್ಲಿ ಸುರಿಯಲಾಯಿತು. ಇದರ ಪರಿಣಾಮವಾಗಿ ಸ್ಥಳೀಯ ಸಾಂಪ್ರದಾಯಿಕ ತಂತ್ರಗಳು ಕ್ರಮೇಣ ಏನಾಯ್ತು ಅಂದ್ರೆ ಸ್ಥಳೀಯ ಸಾಂಪ್ರದಾಯಿಕ ತಂತ್ರಗಳು ಏನೆಲ್ಲ ಇದ್ವಲ್ಲ ಅವೆಲ್ಲವೂ ಕೂಡ ಅವನತಿ ಕಂಡವು. ಸೊ 19ನೇ ಶತಮಾನದ ಅಂತ್ಯದಲ್ಲಿ ಆಧುನಿಕ ವಿಜ್ಞಾನವು ಭಾರತದಲ್ಲಿ ಕಾಣಿಸಿಕೊಂಡಿತು. 19ನೇ ಶತಮಾನದ ಮಧ್ಯದಲ್ಲಿ ಯುರೋಪಿಯನ್ ವಿಜ್ಞಾನಿಗಳು ಭಾರತಕ್ಕೆ ಬರಲು ಪ್ರಾರಂಭಿಸ್ತಾರೆ. ಆಧುನಿಕ ರಸಾಯನಶಾಸ್ತ್ರ ಬೆಳೆಯೋದಕ್ಕೆ ಪ್ರಾರಂಭ ಆಯಿತು. ಓಕೆ, ರಸಾಯನಶಾಸ್ತ್ರವು ವಸ್ತುಗಳ ಸಂಯೋಜನೆ, ರಚನೆ, ಗುಣಲಕ್ಷಣ ಮತ್ತು ಪರಸ್ಪರ ಕ್ರಿಯೆಯ ಬಗ್ಗೆ ಇದು ವಿವರಿಸುತ್ತೆ. ಮಾನವರ ದೈನಂದಿನ ಜೀವನಕ್ಕೆ ಇದು ಬಹಳಷ್ಟು ಉಪಯುಕ್ತವಾಗಿದೆ ಅನ್ನೋದನ್ನ ನಮ್ಗೆ ಇವಾಗ ಇಲ್ಲಿವರೆಗೂ ಏನ್ ನೋಡಿದ್ವಲ್ಲ ಅದರಿಂದ ನಾವು ತಿಳ್ಕೊಂಡ್ವಿ. ವಸ್ತುವಿನ ಮೂಲ ಘಟಕಗಳಾಗಿರುವಂತಹ ಅಣು ಮತ್ತು ಪರಮಾಣುಗಳನ್ನ ಅರ್ಥೈಸೋದ್ರಿಂದ ಈ ಅಂಶಗಳು ನಾವು ಉತ್ತಮವಾಗಿ ವಿವರಿಸಬಹುದು. ಆದ್ದರಿಂದಲೇ ರಸಾಯನಶಾಸ್ತ್ರವನ್ನ ಪರಮಾಣು ಮತ್ತು ಅಣುಗಳ ವಿಜ್ಞಾನ ಅಂತ ಹೇಳಿ ಕರೆಯೋದು. ಈ ಘಟಕಗಳನ್ನ ನಾವು ನೋಡಬಹುದೇ, ತೂಕ ಹಾಕಬಹುದೇ, ಗ್ರಹಿಸಬಹುದೇ, ವಸ್ತುವಿನ ನಿರ್ದಿಷ್ಟ ದ್ರವ್ಯರಾಶಿಯಲ್ಲಿ ಇರುವಂತಹ ಪರಮಾಣು ಮತ್ತು ಅಣುಗಳ ಸಂಖ್ಯೆ ಎಣಿಸೋದಕ್ಕೆ ಸಾಧ್ಯನಾ, ದ್ರವ್ಯರಾಶಿ ಮತ್ತು ಕಣಗಳ ಸಂಖ್ಯೆಗೆ ಪರಿಮಾಣಾತ್ಮಕ ಸಂಬಂಧ ಕಲ್ಪಿಸೋದಕ್ಕೆ ಸಾಧ್ಯನಾ, ಇಂತಹ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನ ಈ ಘಟಕದಲ್ಲಿ ಅಂದ್ರೆ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಏನಿದೆ ಈ ಒಂದು ಚಾಪ್ಟರ್ ಅಲ್ಲಿ ನಾವು ನೋಡ್ತೀವಿ. ಜೊತೆಗೆ ವಸ್ತುವಿನ ಭೌತಿಕ ಗುಣಲಕ್ಷಣಗಳನ್ನ ಪರಿಮಾಣಾತ್ಮಕವಾಗಿ ಸಂಖ್ಯಾ ಮೌಲ್ಯಗಳ ಮತ್ತು ಸೂಕ್ತ ಮಾನಗಳ ಮೂಲಕ ವಿವರಿಸಬಹುದು ಅನ್ನೋದನ್ನು ಕೂಡ ನಾವು ಈ ಒಂದು ಚಾಪ್ಟರ್ ಅಲ್ಲಿ ತಿಳಿತಾ ಹೋಗ್ತೀವಿ. ಓಕೆ, ಸೊ ಮೊದಲನೇದಾಗಿ ಇಲ್ಲಿಯವರೆಗೂ ನಾವೇನ್ ನೋಡಿದ್ವಿ, ದಟ್ ಈಸ್ ಆಲ್ ಅಬೌಟ್ ಪೀಠಿಕೆ ಮತ್ತೆ ಕೆಮಿಸ್ಟ್ರಿ ಅನ್ನುವಂಥದ್ದು ಹೇಗೆ ಬೆಳೀತು ಆಧುನಿಕ ರಸಾಯನಶಾಸ್ತ್ರ ಅನ್ನುವಂಥದ್ದನ್ನ ನಾವು ನೋಡಿದ್ವಿ. ಈಗ ರಸಾಯನಶಾಸ್ತ್ರದ ಮಹತ್ವ ಏನು ಅಂತ ಹೇಳಿ ನೋಡೋಣ. ಓಕೆ, ರಸಾಯನಶಾಸ್ತ್ರವು ವಿಜ್ಞಾನದ ಇತರೆ ಶಾಖೆಗಳಾಗಿರುವಂತಹ ಭೌತಶಾಸ್ತ್ರ, ಜೀವಶಾಸ್ತ್ರ, ಭೂಗರ್ಭಶಾಸ್ತ್ರ ಇವೆಲ್ಲವುಗಳಿಂದ ಹೆಣೆದುಕೊಂಡಿರೋದ್ರಿಂದ ವಿಜ್ಞಾನದಲ್ಲಿ ಇದು ಕೇಂದ್ರೀಯ ಪಾತ್ರವನ್ನ ವಹಿಸಿದೆ. ಯಾವುದು? ರಸಾಯನಶಾಸ್ತ್ರ. ಮತ್ತು ದೈನಂದಿನ ಜೀವನದಲ್ಲೂ ಕೂಡ ಇದು ಮಹತ್ವವಾದ ಪಾತ್ರವನ್ನ ವಹಿಸಿದೆ.
ಇನ್ನು ಹವಾಮಾನ ಸ್ಥಿತಿಗತಿಗಳು, ಮೆದುಳಿನ ಕಾರ್ಯವಿಧಾನ, ಕಂಪ್ಯೂಟರ್ನ ಕಾರ್ಯಾಚರಣೆಯಂತಹ ವಿಭಿನ್ನ ಕ್ಷೇತ್ರಗಳಲ್ಲಿ ರಾಸಾಯನಿಕ ತತ್ವಗಳು ಬಹಳನೇ ಮುಖ್ಯ. ರಸಗೊಬ್ಬರ, ಕ್ಷಾರ, ಆಮ್ಲ, ಲವಣ, ಬಣ್ಣ, ಪಾಲಿಮರ್, ಔಷಧ, ಸಾಬೂನು, ಮಾರ್ಜಕ, ಲೋಹ, ಮಿಶ್ರಲೋಹ ಮತ್ತು ಹೊಸ ವಸ್ತುಗಳನ್ನ ಒಳಗೊಂಡಂತೆ ಇತರೆ ನಿರವಯವ ಮತ್ತು ಸಾವಯವ ರಾಸಾಯನಿಕಗಳನ್ನ ಉತ್ಪಾದಿಸುವಂತಹ ರಾಸಾಯನಿಕ ಕೈಗಾರಿಕೆಗಳು ಕೂಡ ರಾಷ್ಟ್ರದ ಆರ್ಥಿಕತೆಗೆ ಮಹತ್ತರ ಕೊಡುಗೆಯನ್ನ ನೀಡ್ತವೆ. ಮನುಷ್ಯನ ಅವಶ್ಯಕತೆಗಳಾಗಿರುವಂತಹ ಆಹಾರ, ಆರೋಗ್ಯವನ್ನ ರಕ್ಷಿಸುವಂತಹ ವಸ್ತುಗಳು, ಜೀವನದ ಗುಣಮಟ್ಟವನ್ನ ಹೆಚ್ಚಿಸುವಂತಹ ಇತರೆ ವಸ್ತುಗಳ ಅವಶ್ಯಕತೆಯನ್ನ ಭರಿಸುವಲ್ಲಿ ನಮ್ಗೆ ಕೆಮಿಸ್ಟ್ರಿ ಅನ್ನುವಂಥದ್ದು ಬೇಕಾಗಿದೆ. ಫಾರ್ ಎಕ್ಸಾಂಪಲ್, ಸುಧಾರಿತ ಕ್ರಿಮಿನಾಶಕಗಳಾಗಿರ್ಬೋದು, ರಸಗೊಬ್ಬರಗಳು ಬೇಕು, ಕೀಟನಾಶಕಗಳ ಉತ್ಪಾದನೆ, ಅದೇ ರೀತಿಯಾಗಿ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸುವಂತಹ ಜೀವರಕ್ಷಕ ಔಷಧಿಗಳಾಗಿರುವಂತಹ ಸಿಸ್ಪ್ಲಾಟಿನ್ ಮತ್ತು ಟ್ಯಾಕ್ಸಲ್. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನ ಸಿಟೆಟ್ ಅಲ್ಲಿ ಕೇಳಿದ್ದಾರೆ. ಓಕೆ, ಯಾವುದು ಇದು ಸಿಟೆಟ್ ಅಲ್ಲಿ ಕೇಳಿದ್ದಾರೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸುವಂತಹ ಜೀವರಕ್ಷಕ ಔಷಧಿಗಳು ಅಂತ ಹೇಳಿದ್ರೆ ಸಿಸ್ಪ್ಲಾಟಿನ್ ಮತ್ತು ಟ್ಯಾಕ್ಸಲ್. ಓಕೆ, ಮತ್ತು ಏಡ್ಸ್ ರೋಗಿಗಳ ಸಹಾಯಕ್ಕೆ ಬಳಸುವಂತಹ AZT ಅಂದ್ರೇನು, ಅಜೈಡೋಥೈಮಿಡಿನ್ ಗಳನ್ನು ಸಸ್ಯ ಮತ್ತು ಪ್ರಾಣಿಗಳ ಮೂಲಗಳಿಂದ ಅಥವಾ ಸಂಶ್ಲೇಷಿತ ವಿಧಾನದಿಂದ ತಯಾರಿಸಲಾಗಿದೆ. ಇಷ್ಟರಲ್ಲಿ ಇಲ್ಲಿವರೆಗೂ ಎಕ್ಸಾಮ್ಗೆ ಬಂದಿರೋದು, ಸಿಟೆಟ್ ಅಲ್ಲಿ ಕೇಳಿರೋದು ಯಾವುದು ಅಂತ ಹೇಳಿದ್ರೆ ಇದು ಏನು, ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸುವಂತಹ ಜೀವರಕ್ಷಕ ಔಷಧಿಗಳಾಗಿರುವಂತಹ ಸಿಸ್ಪ್ಲಾಟಿನ್ ಮತ್ತು ಟ್ಯಾಕ್ಸಲ್. ಓಕೆ, ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸುವ ಜೀವರಕ್ಷಕ ಔಷಧಿಗಳು ಅಂತ ಹೇಳಿದ್ರೆ ಯಾವುವು, ಸಿಸ್ಪ್ಲಾಟಿನ್ ಮತ್ತು ಟ್ಯಾಕ್ಸಲ್. ಆಮೇಲೆ ಏಡ್ಸ್ ರೋಗಿಗಳ ಸಹಾಯಕ್ಕೆ ಬಳಸುವಂತದ್ದು AZT, ಅದ್ರದ್ದು ಎಕ್ಸ್ಪಾನ್ಷನ್ ಏನು, ಅಜೈಡೋಥೈಮಿಡಿನ್. ಓಕೆ, ಅಜೈಡೋಥೈಮಿಡಿನ್ ಇವುಗಳನ್ನ ಸಸ್ಯ ಮತ್ತು ಪ್ರಾಣಿ ಮೂಲಗಳಿಂದ ಅಥವಾ ಸಂಶ್ಲೇಷಿತ ವಿಧಾನದಿಂದ ಇದನ್ನ ತಯಾರಿಸ್ತಾರೆ. ಓಕೆ, ರಾಸಾಯನಿಕ ತತ್ವಗಳ ಹೆಚ್ಚಿನ ತಿಳುವಳಿಕೆಯಿಂದ ನಿರ್ದಿಷ್ಟ ಕಾಂತೀಯ, ವಿದ್ಯುತ್ ಮತ್ತು ದ್ವಿತೀಯ ಗುಣಲಕ್ಷಣಗಳನ್ನು ಹೊಂದಿರುವಂತಹ ಹೊಸ ವಸ್ತುಗಳನ್ನು ಸಂಶ್ಲೇಷಿಸೋದಕ್ಕೆ ಇವತ್ತು ಸಾಧ್ಯ ಆಗಿದೆ. ಅದು ಅರೆವಾಹಕಗಳಿಂದಾದ ಸೂಕ್ಷ್ಮ ಉಪಕರಣಗಳು, ಅತಿವಾಹಕ ಸೆರಾಮಿಕ್ಗಳು, ವಾಹಕ ಪಾಲಿಮರ್ಗಳು, ದ್ವಿತೀಯ ಎಳೆಗಳು ಇತ್ಯಾದಿಗಳನ್ನ ಹೆಚ್ಚಾಗಿ ಉತ್ಪಾದಿಸೋದಕ್ಕೆ ಸಹಕಾರಿಯಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಪರಿಸರದ ಅವನತಿಗೆ ಕಾರಣವಾಗಿರುವಂತಹ ತುರ್ತು ಅವಶ್ಯಕತೆಯ ಅಂಶಗಳನ್ನು ನಿಭಾಯಿಸುವಲ್ಲಿ ರಸಾಯನಶಾಸ್ತ್ರವು ಬಹಳಷ್ಟು ಯಶಸ್ಸನ್ನ ಕಂಡಿದೆ. ಪರಿಸರಕ್ಕೆ ಮಾರಕವಾದಂತಹ ಸ್ತರಗೋಲದಲ್ಲಿನ ಓಝೋನ್ ಅನ್ನ ನಾಶಪಡಿಸೋದಕ್ಕೆ ಶೈತ್ಯಕಾರಕಗಳಾಗಿರುವಂತಹ CFCಗಳ ಅಂದ್ರೇನು, ಕ್ಲೋರೋಫ್ಲೋರೋಕಾರ್ಬನ್ಗಳ ಬದಲಿಗೆ ಸುರಕ್ಷಿತ ವಸ್ತುಗಳನ್ನು ಯಶಸ್ವಿಯಾಗಿ ಸಂಶ್ಲೇಷಿಸಲಾಗಿದೆ. ಆದಾಗ್ಯೂ ಕೂಡ ಅನೇಕ ಪ್ರಮುಖ ಪರಿಸರ ಸಮಸ್ಯೆಗಳು ರಸಾಯನಶಾಸ್ತ್ರಜ್ಞರಿಗೆ ಬಹಳನೇ ಕಳವಳ ಉಂಟು ಮಾಡಿದೆ. ಅಂತಹ ಒಂದು ಪ್ರಮುಖ ಸಮಸ್ಯೆ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಹಸಿರು ಮನೆ ಅನಿಲಗಳಾಗಿರುವಂತಹ ಮೀಥೇನ್, ಇಂಗಾಲದ ಡೈಆಕ್ಸೈಡ್ ಇವುಗಳ ನಿರ್ವಹಣೆ. ಓಕೆ, ಜೈವಿಕ ರಸಾಯನ ಪ್ರಕ್ರಿಯೆಗಳನ್ನ ತಿಳಿದುಕೊಳ್ಳೋದು, ಕಿಣ್ವಗಳನ್ನ ಉಪಯೋಗಿಸಿ ಬೃಹತ್ ಪ್ರಮಾಣದಲ್ಲಿ ರಾಸಾಯನಿಕಗಳನ್ನ ಉತ್ಪಾದಿಸುವುದು ಮತ್ತು ಹೊಸ ವಿಲಕ್ಷಣ ವಸ್ತುಗಳನ್ನ ಸಂಶ್ಲೇಷಿಸುವುದು ಮುಂದಿನ ತಲೆಮಾರಿನ ರಸಾಯನಶಾಸ್ತ್ರಜ್ಞರಿಗೆ ಭೌತಿಕ ಸವಾಲಾಗಿದೆ. ಭಾರತದಂತಹ ಅಭಿವೃದ್ಧಿ ಹೊಂದಿರುವಂತಹ ದೇಶದಲ್ಲಿ ಇಂತಹ ಸಮಸ್ಯೆಗಳನ್ನ ಸವಾಲಾಗಿ ಸ್ವೀಕರಿಸುವಂತಹ ವಿಶೇಷ ಸಾಮರ್ಥ್ಯವುಳ್ಳ ಸೃಜನಶೀಲ ರಸಾಯನಶಾಸ್ತ್ರಜ್ಞರ ಅವಶ್ಯಕತೆ ಇದೆ. ಓಕೆ, ಸೊ ಇದಿಷ್ಟು ರಸಾಯನಶಾಸ್ತ್ರದ ಮಹತ್ವ ಹಾಗೂ ಇದು ಅಂದ್ರೆ ರಸಾಯನಶಾಸ್ತ್ರ ಎಲ್ಲಿಂದ ಹುಟ್ಟುಕೊಂಡಿದೆ, ಯಾವ ಕಾಲದಲ್ಲಿ ಇತ್ತು ಅನ್ನೋದನ್ನ ನಾವು ಇಲ್ಲಿವರೆಗೂ ನೋಡಿದ್ವಿ. ಓಕೆ, ಸೊ ಮುಂದಿನ ಒಂದು ತರಗತಿಯಲ್ಲಿ ನಾವು ವಸ್ತುವಿನ ಸ್ವಭಾವ, ದ್ರವ್ಯದ ಸ್ವರೂಪ ಅಂತ ಹೇಳಿ ಮೇನ್ ಟಾಪಿಕ್ಸ್ ಅನ್ನ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಇದು ಅಂದ್ರೆ ಹಿಂದಿನ ಒಂದು ವಿಡಿಯೋ ಏನಿತ್ತಲ್ವಾ ಅದನ್ನ ಸ್ಕಿಪ್ ಮಾಡ್ಬಿಡಿ. ಸೊ ಇಲ್ಲಿಂದ ನೀವು ತಗೊಳ್ತಾ ಹೋಗಿ. ಓಕೆ, ದಿಸ್ ಇಸ್ ವೆರಿ ಯೂಸ್ಫುಲ್ ಟು ಯು. ನಾನು ಇದನ್ನ ಆಲ್ರೆಡಿ ಹೇಳಿದೀನಿ ಯಾವ್ದೆಲ್ಲ ಎಕ್ಸಾಮ್ಸ್ಗೆ ಕೇಳಿದ್ದಾರೆ ಅಂತ ಹೇಳಿ. ಇದು ತುಂಬಾ ಇಂಪಾರ್ಟೆಂಟ್ ನೋಡಿ. ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸುವಂತಹ ಜೀವರಕ್ಷಕ ಔಷಧಿಗಳು ಯಾವುವು ಅಂತ ಕೇಳ್ತಾರೆ. ದಟ್ ಇಸ್ ಸಿಸ್ಪ್ಲಾಟಿನ್ ಮತ್ತೆ ಟ್ಯಾಕ್ಸಲ್. ಓಕೆ, ಆಮೇಲೆ ಏಡ್ಸ್ ರೋಗಿಗಳ ಸಹಾಯಕ್ಕಾಗಿ ಬಳಸುವಂತದ್ದು AZT, ಅದನ್ನೇನಂತ ಕರೀತಾರೆ, ಅಜೈಡೋಥೈಮಿಡಿನ್. ಇದ್ರೊಳಗಡೆ ನಿಮಗೆ ನೋಡಿ ಇದಷ್ಟೇ ಸಾಕು, ಅಂದ್ರೆ ಎಕ್ಸಾಮ್ಗೆ ಕೇಳಿರುವಂತದ್ದು ಇದು. ಓಕೆ, ಆಮೇಲೆ ನಿಮಗೆ ಇದ್ರಲ್ಲಿ ಯಾವ್ದಾದ್ರು ಇಂಪಾರ್ಟೆಂಟ್ ಅಂತ ಅನ್ಸಿದ್ರೆ ನೀವು ಅದನ್ನ ನೋಟ್ ಮಾಡ್ಕೋಬಹುದು ಅಷ್ಟೇ. ಓಕೆ, ಹಂಗ್ ನೋಡಿದ್ರೆ ಇವಾಗ ಏನ್ ಬರುತ್ತಲ್ವಾ ಇದ್ರ ನೆಕ್ಸ್ಟ್ ವಿಡಿಯೋಸ್ ಅವೆಲ್ಲವೂ ಕೂಡ ವೆರಿ 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 ಇಂಪಾರ್ಟೆಂಟ್. ಸೊ ಮಿಸ್ ಮಾಡದೆ ವಿಡಿಯೋಸ್ ಅನ್ನ ಫಾಲೋ ಅಪ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.